ವೀಕ್ಷಕರೇ ನಮಸ್ಕಾರ. ವೀಕ್ಷಕ ಮಿತ್ರ, ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ 742 XT ಗಾಡಿನ ಮಾರಾಟಕ್ಕೆ ತಂದರೆ ಗಾಡಿ ಮಾತ್ರ ಮಾಡೆಲ್ ಗಾಡಿ, ಅದು ಕೂಡ ಒಂದೊಳ್ಳೆ ಕಡಿಮೆ ಬೆಲೆಯಲ್ಲಿ ಗಾಡಿ ಸಿಗ್ತಾ ಇದೆ. ಬನ್ನಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ, ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಗಾಡಿ ಮಾರಾಟಕ್ಕಿದ್ದರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ ಸಾಕು. ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಇನ್ಸ್ಟಾ ಪೇಜಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಇದು ಗಾಡಿ ಓನರ್ದಲ್ಲ, ಯೂಟ್ಯೂಬರ್ ನಂಬರು. ಗಾಡಿ ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಬನ್ನಿ ಇನ್ನು ಗಾಡಿ ಬಗ್ಗೆ ನೋಡೋದಾದರೆ ಸ್ವರಾಜ್ 742 XT ಗಾಡಿ 45 HP ಗಾಡಿ. ಇದು ಮಾಡಲ್ಲು 2021. ಗಾಡಿ ಮಾಡಲ್ ಬಂದು 2021. ಇನ್ನು ಪಾರ್ಟಿ ಬಂದು ಸೆಕೆಂಡ್ ಓನರು. ಗಾಡಿಗೆ ಪ್ರೆಸೆಂಟ್ 2ನೇ ಓನರ್ ಇದ್ದರೆ, ನೀವು ತೊಗೊಂಡ್ರೆ 3ನೇ ಓನರ್ ಆಗ್ತೀರಾ. ಇನ್ನು ಮೀಟ್ರ್ ನೋಡ್ತಿರ್ಬೋದು, 2795 ಗಂಟೆ ಗಾಡಿ ಕೆಲಸ ಮಾಡಿದೆ. 2795 ಗಂಟೆ ಕೆಲಸ ಮಾಡಿರುವಂಥ ಗಾಡಿ ಇದು. ಗಾಡಿ ಪವರ್ ಸ್ಟೇರಿಂಗ್ ಇದೆ. ಪವರ್ ಸ್ಟೇರಿಂಗು, ಆಯಿಲ್ ಬ್ರೇಕು ಮತ್ತು ರಿವರ್ಸ್ PTO ಇರುವಂಥ ಗಾಡಿ ಇದು. ಇನ್ನು ಟೈರ್ ವಿಷಯಕ್ಕೆ ಬಂದರೆ, ಗಾಡಿಗೆ ಹಿಂದೆ ರಿಮೋಟ್ ಟೈರ್ ಇದ್ದಾವೆ, ಮುಂದೆ ಕೇಸಿಂಗ್ ಟೈರ್ಸ್ಗಳು ಗಾಡಿಗಿದ್ದಾವೆ. ಹಿಂದೆ 2 ರಿಮೋಟು, ಮುಂದೆ 2 ಕೇಸಿಂಗ್ ಟೈರ್ಗಳು ಗಾಡಿಗಿರೋದು. ಗಾಡಿ ಜೋಡಿ ಯಾವುದೇ ಸಾಮಾನಿಲ್ಲ, ಕೇವಲ ಟ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿರೋದು. ಮತ್ತು ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲನೂ ಕ್ಲಿಯರಾಗಿದ್ದಾವೆ. ಗಾಡಿ ತೊಗೊಳ್ಳೋರಿಗೆ ಡಾಕ್ಯುಮೆಂಟ್ಸು ತೊಂದರೆ ಇಲ್ಲ. ಆ್ಯಂಡ್ ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ವೀಕ್ಷಕರೇ, ಈ ಗಾಡಿ ಮಾರಾಟಕ್ಕಿರೋದು ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನ ಮಾದ್ರಿಕಿ ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿದೆ. ಇನ್ನು ರೇಟ್ ಬಂದರೆ ಓನರ್ ಇದಕ್ಕೆ 3,70,000 ಹೇಳ್ತಾರೆ. ಇದು ಕೂಡ ಫೈನಲ್ ಅಲ್ಲ, ಮಾತಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಪ್ರೆಸೆಂಟಲ್ಲಿ 3,70,000 ಹೇಳ್ತಾರೆ. ಹೆಚ್ಚಿನ ಮಾಹಿತಿಗೆ ಡೈರೆಕ್ಟಾಗಿಯೇ ಗಾಡಿ ಓನರ್ ಜೊತೆ ಮಾತಾಡ್ಕೊಳ್ಳಿ. ನಿಮಗೆ ಟ್ಯಾಕ್ಟ್ರು ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ಗಾಡಿ ಓಕೆ ಅಂದರೆ ಡೈರೆಕ್ಟಾಗಿಯೇ ಓನರ್ ಜೊತೆ ನೀವು ಮಾತಾಡಿಕೊಂಡು ಖರೀದಿ ಮಾಡ್ಬೋದು. ಒಂದು ವೇಳೆ ವಿಡಿಯೋ ಕೆಳಗಡೆ ಯಾವುದೇ ನಂಬರ್ ನಿಮಗೆ ಸಿಕ್ಕಿಲ್ಲ ಅಂದರೆ ಗಾಡಿ ಇರಲ್ಲ, ಮಾರಾಟವಾಗಿರುತ್ತೆ. ಯಾಕಂದರೆ ಟ್ಯಾಕ್ಟ್ರು ಮಾರಾಟವಾದ ಮೇಲೆ ಓನರ್ ನಂಬರು ವಿಡಿಯೋ ಕೆಳಗಡೆ ತೆಗೆದಾಕಿರ್ತವೆ. ನೋಡಿ, ನಿಮಗೆ ಗಾಡಿ ಓಕೆ ಅನಿಸಿದರೆ ತೊಗೊಳ್ಳಿ. ಇಲ್ಲಾಂದರೆ ಬೇರೆ ರೈತರಿಗೆ ದಯವಿಟ್ಟು ತೊಗೊಳ್ಳೋರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮುಂದೆ ನೋಡಿದಲ್ಲ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.